ನಮಸ್ಕಾರ ಎಲ್ಲರಿಗೂ ನಮ್ಮ ಜೆಮ್ ವೈಬ್ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುಧಾ ಆಚಾರ್ಯ. ನಾನಿವತ್ತು ನಿಮ್ಮ ಜೊತೆ ಮಾತಾಡ್ತಿರುವಂಥ ವಿಷಯ ಬಿಹೇವಿಯರ್ ಅಂದರೆ ಬೇರೇನೂ ಅಲ್ಲ. ಇವಾಗ ತುಂಬ ಜನ ನಮ್ಮ ಫ್ರೆಂಡ್ಸಲ್ಲಿ, ನಮ್ಮ ಕೊಲೀಗ್ಸ್ ಎಲ್ಲರೂ ಕೂಡ ಒಬ್ಬೊಬ್ಬರು ತುಂಬ ನಗ್ತಾರೆ, ಮಾತಾಡ್ತಾರೆ, ಜಾಸ್ತಿ ಮಾತಾಡ್ತಾರೆ, ಜಾಸ್ತಿ ಟ್ರಾವೆಲ್ ಮಾಡ್ತಾರೆ, ಏನೇನೋ ಥರ ಹ್ಯಾಬಿಟ್ಸ್ ಇರುತ್ತೆ. ಅವರ ಲೈಫ್ ಸ್ಟೈಲೇ ಬೇರೆ ಥರ ಇರುತ್ತೆ. ಅವರ ಇನ್ನರ್ ಮೈಂಡ್ಸೆಟ್ ಯಾವ ಥರ ಇರುತ್ತೆ ಅನ್ನೋದನ್ನು ಇವತ್ತು ನಾನು ಈ ವಿಷಯದಲ್ಲಿ ಮಾತಾಡ್ತಾ ಇದ್ದೀನಿ. ಇವಾಗ ನಮ್ಮ ಫ್ರೆಂಡ್ಸ್ ಅಥವಾ ಕೊಲೀಗ್ಸ್ ಯಾರೇ ಆಗಿರ್ಬೋದು, ತುಂಬ ಜಾಸ್ತಿ ನಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸ್ಟುಪಿಡ್ ಥಿಂಗ್ಸಿಗೆ ಕೂಡ ತುಂಬ ಜಾಸ್ತಿ ನಗ್ತಾ ಇದ್ದಾರೆ. ಏನು ನಗು ಬರೋ ವಿಷಯ ಇರಲ್ಲ ಅದರಲ್ಲಿ, ಆದರೂ ಕೂಡ ನಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಇನ್ನರ್ ಸೈಡ್ ಲೋನ್ಲಿ ಆಗಿದ್ದಾರೆ. ಅವರಿಗೆ ಅವ್ರ ಜೊತೆಲಿ ಯಾರೂ ಇಲ್ಲ, ಲೋನ್ಲಿ ಫೀಲ್ ಆಗ್ತಿದೆ ಅವರಿಗೆ ಅಂತ ಅರ್ಥ. ಕೆಲವರು ಯಾವಾಗಲೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫಾಸ್ಟಾಗಿ ಮಾತಾಡ್ತಾರೆ. ಏನು ಮಾತಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ರೀತಿ ಸ್ಪೀಡಾಗಿ ಹೋಗ್ತಾ ಇರ್ತಾರೆ. ಆವಾಗ ನೀವು ಅರ್ಥ ಮಾಡ್ಕೊಳ್ಬೇಕು, ಅವರು ತುಂಬ ಸೀಕ್ರೆಟ್ನ ಹೈಡ್ ಮಾಡ್ತಾ ಇದ್ದಾರೆ, ಅದನ್ನ ಪೂರ್ತಿ ಕ್ಲಿಯರಾಗಿ ಹೇಳ್ತಾ ಇಲ್ಲ, ಅಲ್ಲೇನೋ ಸೀಕ್ರೆಟ್ ಇದೆ ಅಂತ ನೀವು ಅಂದ್ಕೊಳ್ಬೋದು. ತುಂಬ ಜನನ ನೋಡ್ತೀವಿ ನಾವು, ಅಳುನೇ ಬರಲ್ಲ ಅವರಿಗೆ. ಅಳ್ತಾನೆ ಇರಲ್ಲ, ಇವ್ರಿಗೇನು ಅಳುನೇ ಬರಲ್ವಾ ಅಂತ ಅಂದ್ಕೊಂಡ್ರೆ ಅವರು ವೀಕ್ ಇದ್ದಾರೆ ಅಂತ ಅರ್ಥ. ಕೆಲವರು ಸಿಕ್ಕಿದನ್ನೆಲ್ಲ ತಿಂತಾರೆ, ಎಷ್ಟು ಬೇಕೋ ಅಷ್ಟು ತಿಂತಾರೆ, ಜಾಸ್ತಿ ತಿಂತಾರೆ. ಅವರು ತುಂಬ ಟೆನ್ಷನಲ್ಲಿದ್ದಾರೆ, ಟೆನ್ಷನ್ ಪಾರ್ಟಿ ಅಂತ. ಕೆಲವರು ಏನು ಹೇಳಿದ್ರು ಕೂಡ ಆಗಾಗ ಅಳ್ತಾ ಇರ್ತಾರೆ. ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಅಳ್ತಾ ಇರ್ತಾರೆ. ಅವಾಗ ಅರ್ಥ ಮಾಡ್ಕೊಳ್ಬೋದು ಅವ್ರು ಇನ್ನೋಸೆಂಟ್, ಕೈಂಡ್ ಹಾರ್ಟೆಡ್, ತುಂಬ ಇನ್ನೋಸೆಂಟ್ ಅಂತ ಅರ್ಥ ಮಾಡ್ಕೋಬೋದು. ಕೆಲವರು ಐ ಕಾಂಟ್ಯಾಕ್ಟ್ ಮಾಡೋದೇ ಇಲ್ಲ, ಎಲ್ಲೋ ನೋಡ್ತಾ ಮಾತಾಡ್ತಿರ್ತಾರೆ, ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇರ್ತಾರೆ. ಅವಾಗ ಅನ್ಕೋಬೋದು ಅವರು ಫೀಲಿಂಗ್ಸ್ನ ತುಂಬ ಹೈಡ್ ಮಾಡ್ತಾ ಇದ್ದಾರೆ ಅಂತ. ಕೆಲವರು ತುಂಬ ಹೊರಗಡೆ ಹೋಗೋದು, ಸುತ್ತಾಡೋದೆಲ್ಲ ಮಾಡ್ತಾ ಇರ್ತಾರೆ, ಅದರಲ್ಲೇ ಖುಷಿ ಪಡ್ತಾ ಇರ್ತಾರೆ. ಆವಾಗ ಅರ್ಥ ಮಾಡ್ಕೊಳ್ಬೋದು ಅವರು ಡೇ ಡ್ರೀಮಿಂಗಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದೆ ಅವರಿಗೆ ಅಂತ. ಕೆಲವರು ಅವರ ಸ್ಟೈಲನ್ನು, ಹೇರ್ ಸ್ಟೈಲನ್ನು, ಅವರು ಲುಕ್ ವೈಸ್ ಎಲ್ಲದನ್ನೂ ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ. ಇವತ್ತೊಂದು ಹೇರ್ ಸ್ಟೈಲ್ ಮಾಡಿದ್ರೆ ನಾಳೆ ಒಂಥರ ಇರುತ್ತೆ, ಇವತ್ತೊಂದು ಡ್ರೆಸ್ ಇದ್ದರೆ ನಾಳೆ ಅವ್ರದ್ದು ಡ್ರೆಸ್ ಚೇಂಜ್ ಆಗಿರುತ್ತೆ, ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲದೂ ಕೂಡ ಚೇಂಜ್ ಆಗಿರುತ್ತೆ. ಅಂಥವರು ಅವರ ಐಡೆಂಟಿಟಿನ ತುಂಬ ಚೇಂಜ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿರ್ತಾರೆ. ಅವರ ಐಡೆಂಟಿಟಿ ಚೇಂಜ್ ಮಾಡ್ಕೊಳ್ಳೋದ್ರಲ್ಲಿ ಅವರಿಗೆ ತುಂಬ ಖುಷಿ ಸಿಗುತ್ತೆ ಅಂತ ಅರ್ಥ. ಕೆಲವರು ಆಚೆ ಈಚೆ ನೋಡ್ದಂಗೆಲ್ಲ ಫೋನ್ ಚೆಕ್ ಮಾಡ್ತಿರ್ತಾರೆ. ಸಡನ್ನಾಗಿ ಚೆಕ್ ಮಾಡ್ತಾ ಇರ್ತಾನೆ, ಫೋನ್ ಹೋಗೋದು ಬರೋದು, ಫೋನ್ ಚೆಕ್ ಮಾಡೋದು. ಆವಾಗ ಅರ್ಥ ಮಾಡ್ಕೊಳ್ಬೋದು ಅವರು ಲೋನ್ಲಿ ಆಗಿದ್ದಾರೆ, ಅವರು ಡಿಸ್ಕನೆಕ್ಟ್ ಆಗಿದ್ದಾರೆ ಅಂತ. ನಾವೇನಾದ್ರು ತುಂಬ ಡಿಸ್ಕಷನ್ ಮಾಡ್ತಿರ್ತೀವಿ ಎಲ್ಲರ ಜೊತೆ, ಏನೋ ಡೀಪ್ ಡಿಸ್ಕಷನ್ ಮಾಡ್ತಾ ಇರ್ತೀವಿ, ಅದರಲ್ಲಿ ಕೆಲವ್ರು ಮೂಗು ತೂರ್ಸಕ್ಕೆ ಬರ್ತಾರೆ. ಅವ್ರಿಗೆ ಮ್ಯಾಟ್ರೇ ಏನಂತ ಗೊತ್ತಿರಲ್ಲ. ಆವಾಗ ಅರ್ಥ ಮಾಡ್ಕೋಬೋದು ಅವರಿಗೆ ಅಲ್ಲಿ ಅಟೆನ್ಷನ್ ಬೇಕಾಗಿರುತ್ತೆ, ವ್ಯಾಲ್ಯೂ ಬೇಕಾಗಿರುತ್ತೆ, ಅದಕ್ಕೆ ಅವರು ಆ ಥರ ಮಾಡಿರ್ತಾರೆ. ಕೆಲವರು ಬೇರೆಯವ್ರಿಗೆ ಜಾಸ್ತಿ ಹಿಂಸೆ ಇಡ್ತಾ ಇರ್ತಾರೆ, ಟಾರ್ಚರ್ ಕೊಡ್ತಾ ಇರ್ತಾರೆ, ಬೈತಾ ಇರ್ತಾರೆ. ಅವಾಗ ಅರ್ಥ ಮಾಡ್ಕೊಳ್ಬೋದು ಅವರಿಗೆ ಲೈಫಲ್ಲಿ ಇನ್ಸೆಕ್ಯೂರಿಟೀಸ್ ಇದೆ ಅಂತ. ಈ ಥರ ಎಲ್ಲ ಬಿಹೇವಿಯರ್ಗಳು ಅವರ ಒಂದು ಇನ್ನರ್ ಮೈಂಡ್ ಸೆಟ್ಟನ್ನು ಹೇಳುತ್ತೆ. ನೀವು ಕೂಡ ಹೇಗಿದ್ದೀರಾ, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಥರ ಇದ್ದಾರಾ? ಯಾರಾದರೂ ಇದ್ದರೆ ಇದನ್ನು ಅವರಿಗೆ ಟ್ಯಾಗ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.